ಭವರೋಗ ವೈದ್ಯ ನೀ ಪರಿಪಾಲಿತ ಭವರೋಗ ವೈದ್ಯ ದೇವಾದ ದೇವಾದ ಜಯ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ದೇವಾದ ಹಲೋ ಒಂದೇ ರಕ್ತವನ್ನು ಹಂಚಿಕೊಂಡು ಮಾತಾಡ್ಕೊಡು. ಒಂದೇ ಬಾಣದಿಂದ ಗಂಗಾಜಲವನ್ನು ಇಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದ್ರಾಮಾಚಾರ್ಯರಿಗೆ ನಮೋ ನಮಃ. ಒಂದೇ ರಕ್ತವನ್ನು ಹಂಚಿಕೊಂಡು ಪಾಂಡವರಿಗೆ ಸಿಂಹ ಸಪ್ನವಾಗಿ ಕಾಣುತ್ತಿರುವ ನನ್ನ ಸಹೋದರ ದುಶ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚನೆಯ ಕಟ್ಟಾಳು ಕೌರವೇಶ್ವರ ಕಂಬನೆ ಅಂಗಾಧಿಪ ಕರ್ಣ ಪ್ರಜ್ವಲಿ ಉರಿಯುತ್ತಿರುವ ಧಾವಗ್ನಿಗೆ ಸೇಡೆಂಬ ರಾಜ್ಯವನ್ನೆರಡು ಕ್ಷಣ ಕ್ಷಣಕ್ಕೂ ಈ ಕುರು ಸಭಾಂಗಣವನ್ನು ಮುನ್ನಡೆಸಿರುವ ನನ್ನ ಸೋದರ ಮಾವ ಶಕುನಿ ಅಪೂರ್ವ ವೀರರತ್ನಗಳು ಕುರು ರಾಜಲಕ್ಷ್ಮಿ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಜಗದ್ಭುತ ಮನ್ಮಂತರ ಸಕಾಲ ಸಾಮಂತರಿಂದೊಡಗೂಡಿ ಮೆರೆಯುತ್ತಿರುವ ಈ ಕೌರವೇಶ್ವರ ದಂಡ ಮಲಮಂಡಿತನಾದ ಪ್ರಚಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರರಿ ಹಲವಾರು ಸಾಟಿ ಬಲರನ್ನರೆ ಸುಖದಿ ಇದರೆಯೋ ಬಲ ಬಲರೆ ಸುಖದಿ ಬಲರೆ ಮೆರವೆ ಸುಖದಿ ಇದರೆಯೋ ಬಲ ಬಲರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ 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 ಧೀರ ಧೀರರಳು ಗಣಗುಣ ನೆನೆಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಧೀರ ಧೀರರಳು ಗಣಗುಣ ನೆನೆಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ತಿರುಗವು ಹರುಷದಿ ಧರೆಯನ್ನು ಹಾರೆ ತಿರುಗವು ಹರುಷದಿ ಧರೆಯನ್ನು ಹಾರೆ ಬಲರೆ ಮೆರವೆ ಸುಖದಿ ಇದರೆಯೋ ಬಲ ಬಲರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ 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 ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶಾಸ ಬೆಂಬಲವೇ ನಗಿರೆ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶಾಸ ಬೆಂಬಲವೇ ನಗಿದೆ ಧರೆಯಲು ನಾಟ ಬೆಂಬಲವೇ ನಗಿದೆ ಧರೆಯಲು ನಾಟ ಬರಿ ಬರಿ ವೀರದಲ್ಲಿ ಸುಖದಲ್ಲಿ ಬಾಳೆ ಬರಿ ಬರಿ ವೀರದಲ್ಲಿ ಸುಖದಲ್ಲಿ ಬಾಳ್ವೆ ಬಲರೆ ಮೆರವೆ ಸುಖದಿ ಇದರೆಯೋ ಬಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ ಸುಖದಿ
ಸುಖದಿ ಸಾರಿ ಭುಜಬಲ ಪರಾಕ್ರಮ ತೋರಿ ಬನಮುದ ಬಲವನ್ನು ಮೀರಿ ಹದ ಮಾಡಿ ಸಾರಿ ಭುಜಬಲ ಪರಾಕ್ರಮ ತೋರಿ ಬನಮುದ ಬಲವನ್ನು ಮೀರಿ ಹದ ಮಾಡಿ ಧರೆಯಲ್ಲಿ ಹರಿಗಳ ಶಿರವನ್ನು ಕಡಿವೆ ಧರೆಯಲ್ಲಿ ಹರಿಗಳ ಶಿರವನ್ನು ಕಡಿವೆ ಬಲರ ನೆರೆಸುತ್ತದೆ ಇದರೆಯೋಳ್ ಬಲ ಬಲಿರಗೊಳ್ಳುವ ಹಠದಿಂದ ಬಲರ ನೆರೆಸುತ್ತದೆ ಸುಖದಿ ಸುಖದಿ ಪಿತಾಮಹರೇ ಪರಾಪೂಜ್ಯ ಆಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ ರಾಜ್ಯ ಕೋಶಾದಿಯನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಆಳುವಂತೆ ಕೃಷ್ಣನನ್ನು ಸಂಧಾನಕ್ಕೆ ಕಳಿಸಿದಂತೆ ಆ ಕೃಷ್ಣನು ಬಂದವರು ನೇರವಾಗಿ ನಂದರನೆ ಮಾಡಿ ಓರ್ವ ದಾಸಿ ಪುತ್ರ ಮನೆ ಆಸೆ ಇದ್ದಂತೆ ಛೇ, ಎಂಬೋ ಅವಯವ ಉಸ್ತಾದ್ ಸುಯೋಧನ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ನೀಡದಿದ್ದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿರುವುದು. ಅವರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಬಾಳೆಯನ್ನು ಸಿಕ್ಕಿದಂತೆ ನುಜ್ಜು ನುಜ್ಜಾಗಿರುವವರು. ಸಾವಿರ ದುಶ್ಯಾಸನ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪಜಕನ ಯಾರು? ನಮ್ಮ ಅಂಗರಾಜನಿಲ್ಲವೇ ಕರ್ಣನು. ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನು ದಯಮಾಡಿಸುತ್ತಿರುವರು. ಯಾರು ಯಾರು ಸುಮ್ಮನೆ ಇರಲಿ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬರಲಿ. ರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಧನ ಕಾಯುವ ಗೊಲ್ಲರು ಪೂಜ್ಯನೇ ಪುರುಷೋತ್ತಮನೇ ಪರಪಾಚ್ಯನೇ ಬಂದವರು ನೇರವಾಗಿ ನಂದರವೇ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಹೋರ ದಾಸಿ ಪುತ್ರನ ಮನೆಯನ್ನು ಆಶ್ರಯಿಸಿದೆ. ಅಂತವನಿಗೆ ರಾಜ್ಯ ಬರಲಿ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿಲ್ಲದಲ್ಲದೆ ನಿನ್ನಲ್ಲಿ ಯಾಜಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಅದು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ ಬಲವಂತನಾದ ನಿನಗೆ ಪಥ್ಯವೆಂದು ರುಚಿಸುವುದಿಲ್ಲ. ರೋಗಿಗೆ ಎಂದು ಪಥ್ಯವು ರುಚಿಸುವುದಿಲ್ಲವೋ ಹಾಗೆ ನೀನು ಪಥ್ಯವೆಂದೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪವಿರುವುದರಿಂದ ನೀನು ಈ ರೀತಿ ವಿಕಲ್ಪಗೊಂಡಿರುತ್ತಿರುವೆ. ಸಕಲ ವೀರರಿಂದ ಪರಿವರ್ತನಾದ ಓರ್ವ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನಗಳು ಅನಾವಶ್ಯಕ. ಸೌರ ದುಶ್ಯಾಸನ ಈ ವಿದುರನು ಹಿರಿಯನು ಪೂಜ್ಯರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನೇನಿದೆ ಮಿತಿ ಮೀರಿ ಮಾತನಾಡುವನು ಈ ವಿದುರನು ಕೂಡಲೇ ನಿನ್ನನ್ನು ಹೀಗೆ ಆಹ್ವಾನಿಸುವೆ. ಈಗಲೇ ಸಭೆಯನ್ನು ಬಿಟ್ಟು ಹೊರಟೋಡು, ಇಲ್ಲವಾದರೆ ಎಚ್ಚರ, ಅನರ್ಥವಾಗುವುದು.
ದುರ್ಯೋಧನ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ದೊಡ್ಡವರು ಹೇಳಿದ್ದಾರೆ ಎಂದಿಗೂ ಪಾಪಿ ಜಗದೊಡೆಯನಾದ ನೀನು ಎಷ್ಟೇ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗ ಬರದೆ. ಇಗೋ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಪರಣ ಕಾಲದಲ್ಲಿ ಭೀಮನು ನಿನ್ನ ದೊಡೆಯನ್ನು ಪ್ರವರ್ತಿಸಿ ಕೊಲ್ಲುವಾಗ ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಛೇ ಅವಿವೇಕಿ, ಇದರಂತೆ ನೀನು ಹಾಳಾಗಿ ಹೋಗು. ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರರನ್ನು ಅಪಹಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿಮಗೆ ಸಹಾಯಕನಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿಮ್ಮನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಈತನ ಕೊಟ್ಟು ನೀನು ಸಹ ಎದುರುವಂತಾಯ್ತಲ್ಲ. ಪಾರ್ಥನ ಶಿರವಂ ಧರಣಿಗೆ ಉರುಳಿದೆನೆನುತ ಶಪಥವನಾಂತೋ ಮಹೇಶ್ವರ ಕುವರನಂ ಹೆಚ್ಚಿಸಿ ವರಮಹೇಶ್ವರ ಕುವರನಂ ಹೆಚ್ಚಿಸಿ ವರಚಾಪವನಾಂತೋ ನಿನಗೆ ಸಮರಾರಿರೇ ಕರ್ಣ. ಈ ವಿಧನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋನು. ಆತನ ಬಿಲ್ಲಿನ ತಕ್ಕದ್ದೇನು? ಹೋಗಲಿ ಬಿಡು. ಸಭಿಕರೇ, ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಯಿತು. ಎಚ್ಚರ. ದುಶ್ಯಾಸನ, ನಮ್ಮ ಸೇನಾಧಿಕಾರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲವೇ? ಸಿದ್ಧವಾಗಿರದೆ ಎಲ್ಲಿ ಅದನ್ನು ಕೊಡು. ಆ ಕೃಷ್ಣ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಇಬ್ರು ನೋಡ್ತಾ ದುರ್ಯೋಧನನು ಅದೆಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮಿಟ್ಟಿ ತಾನಾಗೇ ಇಲ್ಲಿಗೆ ಒಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗ. ಚಕ್ರವರ್ತಿ, ಭರತಕುಲ ಚಕ್ರವರ್ತಿ ಆಗಬೇಕಾಗಿರುವ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರಿಶೀಲನೆ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೆ ಎಂದು ಎನ್ನಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಈ ಭೂಮಾತೆಗೆ ಎಂದು ತಿಳಿ ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಂದದ್ದಾಯಿತು, ಪೀಠವು ಸಿದ್ಧವಾಗಿರೋದು. ಕೃಷ್ಣ, ನಿನಗೆ ಗೋಪಿಕಾತ್ರಿ ಭೂಪ್ರಿಯವೇ ಇರಬಹುದೇನೋ, ಇದ್ದೇ ಇದೆ. ನನ್ನ ರಾಜನತ್ತೆಗೆ ರಕ್ತವನ್ನು ನೋಡಿ ಆಮೇಲೆ ಬಂದ ವಿಷಯವನ್ನು ಹೇಳಿ. ಯಾರಲ್ಲಿ ರಕ್ತನವ ಕುಲ
ಬೇಕು ಭಯಂಕರ ರೂಪ ಮನೋಹರ ಬೇಕು ಭಯಂಕರ ರೂಪ ಮನೋಹರ ಶಾಪ ವಿಜಯ ಬಲ್ಲ ಕರ್ಣನ ಪರಮಾಂತ ಬೇಕು ಭಯಂಕರ ಶಾಪ ವಿಜಯ ಬಲ್ಲ ಕರ್ಣನ ಪರಮಾಂತ ಸೋದರ ಮಾರವ ವಿರದಿ ಚತುರ ಕೌರವ
ಪುರದೊಡೆಯ ಗಣಗಾಯಿ ಇವಂಗೆ ಸಾಟಿ ಯಾರಿಗಲೆ ನುಡಿಯೇ ಇವಂಗೆ ಸಾಟಿ ಯಾರಿಗಲೆ ನುಡಿಯೇ ಕುರುವಂಶ ಕುಲ ತಿಲಕ ಮಗುದೇ ಜನ ಕುರುವಂಶ ಕುಲ ತಿಲಕ ಮಗುದೇ ಜನ ನೀರ ಕರುಣಾಳು ಕುರುಗೋಪಾಲದೇ ಪರ ಕುರುವಂಶ ಕುಲ ತಿಲಕ ಮಗುದೇ ಜನ ನೀರ ಕರುಣಾಳು ಕುರುಗೋಪಾಲದೇ ಪರ ರಾಧೆ ಮುರಾರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ತಿಳಿಸಬಹುದಲ್ಲವೇ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಭಾವ, ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಒಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನಂದರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹಧಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಶ್ರಮವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಮುರಾರಿಯು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ಹೊಸ್ತಾ ಸುವೇದನ ತಾತ ಎತ್ಕೊಳಪ್ಪ. ಭಾರತ ಸಾಮ್ರಾಟ ಕರುಣೆಯ ತೋರಿ ಕುಲಭಿಮಾನವ ನೀನು
ದೋಸ್ತ ಸುಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗಬಹುದು. ಒಮ್ಮೆ ಆಲೋಚಿಸಿ ನೋಡು. ನಿಮ್ಮಲ್ಲಿ ವೈರತ್ವವನ್ನು ಮರೆತು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನಿತ್ತು ಮುಂದೆ ವಿಭವದಿಂದ ರಾಜ್ಯವನ್ನಾಳು. ಇದೇ ನನ್ನ ಅಭಿಮತ. ಸುಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ನಿಷ್ಪ್ರಯೋಜಕರನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸಮಯ, ಅದನ್ನು ಹಠದಿಂದ ನಿರಾಕರಿಸಬೇಡ. ಪಾಂಡವರನ್ನೆರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇರುವುದು ಅಷ್ಟೇ ಅಧಿಕಾರ ಪಾಂಡವರಿಗೂ ಇರುವುದು. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಚಿಕ್ಕಪ್ಪ ವಿದುರ ನನಗೆ ಉಪದೇಶ ನೀವು ಒಬ್ಬರು ನಡೆಯಲಿ ನಿಮ್ಮ ಅರಣ್ಯ. ದುರ್ಯೋಧನ, ಹೌದು, ನಮ್ಮ ರೋದನವು ಅರಣ್ಯ ರೋದನವೇ. ಭೀಷ್ಮ, ದ್ರೋಣ, ಶ್ರೀಕೃಷ್ಣ ಪರಮಾತ್ಮ ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಏನೂ ಹೇಳಲಾರೆ. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮ್ಮತಿಸು. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲೇ ದ್ವೇಷವು ಕಂಡು ಬಂದಿರುವುದು. ಆ ಪಾಂಡವರು ನಿರ್ದೋಷಿಗಳು. ಕೃಷ್ಣ ಭಾವ, ಇನ್ನು ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹೇಳಿರಿ. ಕೃಷ್ಣ ಭಾವ, ಇನ್ನು ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೆ ಮಾಡಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಹೊರಂಬದ ಬುದ್ಧಿಹೀನನು. ಇದು ಈ ದುರ್ಯೋಧನಲ್ಲ, ಇದು ಶುದ್ಧ ಶಕ್ತಿಯ ರಕ್ತ. ಸ್ವಾಭಿಮಾನ ಕೊಳಕು ನೀರಲ್ಲ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಏನೆಂದೇ? ನಾನು ಅದನ್ನು ಮೊದಲೇ ಬಲ್ಲೆ. ನಿನ್ನ ಬಲ್ಲ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತೇನೆ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳಿ ಕೃಷ್ಣ, ಈ ಕೌರವೇಶ್ವರನ್ನು ಸದೆ ಹೊಡೆಯಬೇಕೆಂದರೆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರನನ್ನು ಒಲಿಸಬೇಕೆಂದರಲ್ಲವೇ ನಿನ್ನ ಮಿತ್ರ ಪ್ರಾಪ್ತ, ಅದು ದುರಾಗ್ರಹ. ಇನ್ನು ಅಭಿಮಾನ